ಎಲ್ಲರಿಗೂ ನಾನು ಶುಭ ಹಾರೈಸ್ತೀನಿ. ಎಲ್ಲ SSLC ಮಕ್ಳಿಗೂ ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆ ಅಂಕಗಳನ್ನ ತೊಗೊಂಡು ಉತ್ತೀರ್ಣ ಆಗಲಿ ಅಂತ ಆಶಿಸ್ತೀನಿ. 10th ಎಕ್ಸಾಮ್ ಬರೀತಾ ಇದ್ದಾಳೆ ಅವಳು. ಸೊ ಇವಾಗ ಏನಂದರೆ ಪ್ರಿಪ್ರೇಟ್ರಿಯಲ್ಲೆಲ್ಲ ಸ್ವಲ್ಪ ಅವಳು ಭಯ ಬಿದ್ದಿದ್ಲು. ಇವಾಗ ಥರ್ಡ್ ಪ್ರಿಪ್ರೇಟ್ರಿ ಆದಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗಿದೆ ಆಟೋಮ್ಯಾಟಿಕ್ಲಿ ಅವಳಿಗೆ. ಮತ್ತು ಇವಾಗ ಪೇಪರು ಪರವಾಗಿಲ್ಲ, ಅಷ್ಟೊಂದೇನು ಟಫ್ ಇರೋದಿಲ್ಲ. ನೀವು ಓದ್ಕೊಂಡ್ರೆ ಟಫ್ ಇರೋದಿಲ್ಲ, ಬಿಕಾಸ್ ಅವಳು ಮಾಡಿದಾಳೆ ಪ್ರಿಪ್ರೇಷನ್. ಈಗ ರಿವಿಷನ್ ಹಾಲಿಡೇಸಲ್ಲಿ ಕೂತ್ಕೊಂಡು ಮಾಡಿದ್ದಾಳೆ. ಈವನ್ ಮಾಡಲ್ ಪೇಪರ್ಸ್ ಎಲ್ಲ ಸಾಲ್ವ್ ಔಟ್ ಮಾಡಿದ್ದಾಳೆ. ಸೊ ಹಾಗಾಗಿ ಅವಳಿಗೆ ಪರವಾಗಿಲ್ಲ ಅಂತ ಅನಿಸುತ್ತೆ. ಚೆನ್ನಾಗಿ ಮಾಡ್ತಾಳೆ ಅಂತ ಕಾನ್ಫಿಡೆಂಟ್ ನನಗಿದೆ, ನನ್ನ ಮಗಳ ಮೇಲೆ. ಎಲ್ಲರಿಗೂ ನಾನು ಶುಭ ಹಾರೈಸ್ತೀನಿ. ಎಲ್ಲ SSLC ಮಕ್ಳಿಗೂ ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆ ಅಂಕಗಳನ್ನ ತೊಗೊಂಡು ಉತ್ತೀರ್ಣ ಆಗಲಿ ಅಂತ ಆಶಿಸ್ತೀನಿ. 10th ಎಕ್ಸಾಮ್ ಬರೀತಾ ಇದ್ದಾಳೆ ಅವಳು. ಸೊ ಇವಾಗ ಏನಂದರೆ ಪ್ರಿಪ್ರೇಟ್ರಿಯಲ್ಲೆಲ್ಲ ಸ್ವಲ್ಪ ಅವಳು ಭಯ ಬಿದ್ದಿದ್ಲು. ಇವಾಗ ಥರ್ಡ್ ಪ್ರಿಪ್ರೇಟ್ರಿ ಆದಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗಿದೆ ಆಟೋಮ್ಯಾಟಿಕ್ಲಿ ಅವಳಿಗೆ. ಮತ್ತು ಇವಾಗ ಪೇಪರು ಪರವಾಗಿಲ್ಲ, ಅಷ್ಟೊಂದೇನು ಟಫ್ ಇರೋದಿಲ್ಲ. ನೀವು ಓದ್ಕೊಂಡ್ರೆ ಟಫ್ ಇರೋದಿಲ್ಲ, ಬಿಕಾಸ್ ಅವಳು ಮಾಡಿದಾಳೆ ಪ್ರಿಪ್ರೇಷನ್. ಈಗ ರಿವಿಷನ್ ಹಾಲಿಡೇಸಲ್ಲಿ ಕೂತ್ಕೊಂಡು ಮಾಡಿದ್ದಾಳೆ. ಈವನ್ ಮಾಡಲ್ ಪೇಪರ್ಸ್ ಎಲ್ಲ ಸಾಲ್ವ್ ಔಟ್ ಮಾಡಿದ್ದಾಳೆ. ಸೊ ಹಾಗಾಗಿ ಅವಳಿಗೆ ಪರವಾಗಿಲ್ಲ ಅಂತ ಅನಿಸುತ್ತೆ. ಚೆನ್ನಾಗಿ ಮಾಡ್ತಾಳೆ ಅಂತ ಕಾನ್ಫಿಡೆಂಟ್ ನನಗಿದೆ, ನನ್ನ ಮಗಳ ಮೇಲೆ.